ನಿಮ್ಮೆಲ್ಲರಿಗೂ ಈ PDO ಕ್ವಿಕ್ ರಿವಿಷನ್ ಸೀರೀಸ್ಗೆ ವೆಲ್ಕಮ್. ಈ ಸೀರೀಸ್ನಲ್ಲಿ ಕೇವಲ 3ರಿಂದ 4 ನಿಮಿಷದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 5 ಅಂಕಗಳನ್ನ ತಗೊಳ್ಳುವಂತಹ ಟಾಪಿಕ್ಕನ್ನು ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲೆಟರ್ ರೈಟಿಂಗ್ ಅಥವಾ ಪತ್ರ ಲೇಖನ. ನೋಡಿ, ಲೆಟರ್ ರೈಟಿಂಗಲ್ಲಿ 2 ಟೈಪ್ ಇರುತ್ತೆ. ಒಂದು ಫಾರ್ಮಲ್, ಇನ್ನೊಂದು ಇನ್ಫಾರ್ಮಲ್. ಫಾರ್ಮಲ್ ಅಂದರೆ ನೀವು ಗವರ್ನಮೆಂಟ್ ಅಫಿಷಿಯಲ್ಸ್ಗೆ ಬರೆಯೋದು ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಗೆ ಬರೆಯೋದಾಗಿರುತ್ತೆ. ಇನ್ಫಾರ್ಮಲ್ ಅಂದರೆ ನಿಮ್ಮ ಫ್ರೆಂಡ್ಗಾಗಿರಬಹುದು ಅಥವಾ ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ಈ ರೀತಿ ಬರೆಯುವಂಥದ್ದು. ಸೊ PDOದಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಕೇಳೋದು ಫಾರ್ಮಲ್ ಲೆಟರ್ ರೈಟಿಂಗ್ ಬಗ್ಗೆ. ಈ ಪ್ರಶ್ನೆಯನ್ನು 2023ರಲ್ಲಿ ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ನಿಮ್ಮನ್ನು ನೀವು XX ಎಂದು ಭಾವಿಸಿ YY ಬಡಾವಣೆಯಲ್ಲಿ ZZ ಒಂದು ಪ್ಲೇಸಲ್ಲಿ ಇದ್ದೀರಾ. ಸೊ ನೀವು ನಿಮ್ಮ ಬಡಾವಣೆಯಲ್ಲಿರುವಂತಹ ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತಕರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಇವರಿಗೊಂದು ಪತ್ರ ಬರೀರಿ ಅಂತ ಹೇಳಿದ್ದಾರೆ. ಸೊ ಫಾರ್ಮಲ್ ಲೆಟರ್ ರೈಟಿಂಗ್ ಕೊಟ್ಟಾಗ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು, ಅಲ್ಲಿ ನಿಮ್ಮನ್ನು ನೀವು ಭಾವಿಸಿ ಅಂತ ಕೊಟ್ಟಿರ್ತೀರ. ನಿಮ್ಮ ಒರಿಜಿನಲ್ ಐಡೆಂಟಿಟಿಯನ್ನು ನೀವು ರಿವೀಲ್ ಮಾಡೋ ಹಾಗಿಲ್ಲ. ಅಲ್ಲಿ ಏನು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಅದನ್ನು ಹಾಕಬೇಕು. ಒಂದು ವೇಳೆ ಅಡ್ರೆಸ್ಸನ್ನು ಕೊಟ್ಟಿಲ್ಲ ಅಂದರೆ ನಿಮ್ಮ ಒರಿಜಿನಲ್ ಐಡೆಂಟಿಟಿಯನ್ನು ನೀವು ರಿವೀಲ್ ಮಾಡಬಾರ್ದು. ನಿಮ್ಮನ್ನು ನೀವು ಅಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತಾರೋ ಆ ರೀತಿ ಭಾವಿಸಿ ನೀವು ಪತ್ರ ಲೇಖನವನ್ನು ಬರೀಬೇಕು. ಇನ್ನು ಫಾರ್ಮಲ್ ಲೆಟರ್ ರೈಟಿಂಗಲ್ಲಿ ಒಂದು ವ್ಯಾಲ್ಯೂಯೇಟ್ ಮಾಡೋರು ಏನನ್ನು ಚೆಕ್ ಮಾಡ್ತಾರೆ ಮೇಯ್ನ್ ಆಗಿ ಅಂತ ನೋಡೋದಾದರೆ, ಮೊದಲನೇದು ಇದು ಇವರಿಂದ ಇವರಿಗೆ, ಹಾಗೆ ಈ ಕಡೆ ದಿನಾಂಕ, ಸ್ಥಳ. ನೆಕ್ಸ್ಟ್ ಫಾರ್ಮಲ್ ಲೆಟರ್ ರೈಟಿಂಗಲ್ಲಿ ನೀವು ಮಾನ್ಯರೇ ಅನ್ನೋ ಒಂದು ಇದನ್ನು ಬಳಸ್ತೀರಾ, ಆದರೆ ನೀವು ಇನ್ಫಾರ್ಮಲ್ಲಿ ಈ ರೀತಿ ಬಳಸೋದಿಲ್ಲ. ನೆಕ್ಸ್ಟ್ ವಿಷಯ ಅನ್ನೋದು, ಇದನ್ನು ಕೂಡ ನೀವು ಫಾರ್ಮಲ್ ಲೆಟರ್ ರೈಟಿಂಗಲ್ಲೇ ಬಳಸುವಂಥದ್ದು. ಲಾಸ್ಟಲ್ಲಿ ತಮ್ಮ ವಿಶ್ವಾಸಿ. ಸೊ ಇದಿಷ್ಟು ನಿಮ್ಮ ಲೆಟರ್ ರೈಟಿಂಗಲ್ಲಿ, ನಿಮ್ಮ ಒಂದು ಫಾರ್ಮಲ್ ಲೆಟರ್ ರೈಟಿಂಗಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಂದರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ವ್ಯಾಲ್ಯೂಯೇಟ್ ಮಾಡೋರು ಇದನ್ನು ಚೆಕ್ ಮಾಡೋದು. ಇನ್ಫಾರ್ಮಲ್ ಲೆಟರ್ ರೈಟಿಂಗಲ್ಲಿ ಏನಾಗುತ್ತೆ ಅಂದರೆ, ಮೊದಲು ಇವರಿಂದ ಅನ್ನೋದನ್ನು ಬರಿತೀವಿ, ಇವರಿಗೆ ಅನ್ನೋದನ್ನು ಲಾಸ್ಟಲ್ಲಿ ಬರಿತೀವಿ. ನೆಕ್ಸ್ಟ್ ಈ ಮಾನ್ಯರೇ ಅನ್ನೋದನ್ನು ಬರೆಯೋದಿಲ್ಲ, ವಿಷಯ ಅಂತ ಬರೆಯೋದಿಲ್ಲ. ಡೈರೆಕ್ಟಾಗಿ ನಾವು ಮ್ಯಾಟ್ರನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಈ ದಿನಾಂಕ ಮತ್ತು ಈ ಸ್ಥಳ ಅನ್ನೋದನ್ನು ಈ ಕಡೆ ಲೆಫ್ಟಲ್ಲಿ ಕೆಳಗಡೆ ಬರಿತೀವಿ. ಇಲ್ಲಿ ನಾವು ದಿನಾಂಕ ಅಂತ ಬರಿತೀವಿ, ದಿನಾಂಕ ಮತ್ತು ಸ್ಥಳ ಇಲ್ಲಿ ಬರಿತೀವಿ. ಇದು ಇನ್ಫಾರ್ಮಲ್ ಲೆಟರ್ ರೈಟಿಂಗ್ ಆಗಿರುತ್ತೆ. ಸೊ ನೀವು ಫಾರ್ಮಲ್ ಲೆಟರ್ ರೈಟಿಂಗಲ್ಲಿ ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಮೊದಲನಿಗೆ ಇವರಿಂದ, ನೆಕ್ಸ್ಟ್ ಇವರಿಗೆ, ಮಾನ್ಯರೇ, ವಿಷಯ, ಕೆಳಗಡೆ ತಮ್ಮ ವಿಶ್ವಾಸಿ ಅಥವಾ ಇದು, ಲಾಸ್ಟಲ್ಲಿ ಈ ಕಡೆ ದಿನಾಂಕ ಮತ್ತು ಸ್ಥಳ. ಇಲ್ಲಿ ಅಡ್ರೆಸ್ ಒಂದನ್ನು ನೀವು ನೆನ್ಪಿಟ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಅವ್ರು ನೋಡೋದೇ ಇದನ್ನು. ಅವ್ರು ಏನೋ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ಬಟ್ ನೀವು ನಿಮ್ಮ ಒರಿಜಿನಲ್ ಐಡೆಂಟಿಟಿಯನ್ನು ಹಾಕಿ ಬರೆದಿರ್ತೀರಾ ಅಂದರೆ ನಿಮ್ಮ ಎಂಟೈರ್ ಕ್ವಶನ್ ಪೇಪರ್ ಕೂಡ ಇನ್ವ್ಯಾಲಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಈ ಲೆಟರ್ ರೈಟಿಂಗ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.